ನೀವೀಗ ಯೋಚನೆ ಮಾಡಿ, ನೀವು ನಿಮ್ಮ ಮಗು ಮತ್ತು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಒಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ದಾರಿ ತಪ್ಪಿಬಿಟ್ಟು ಇನ್ನೊಂದು ಊರಿಗೆ, ಅಂದರೆ ಬರೀ ಝೋಂಬೀಸ್ಗಳೇ ತುಂಬಿರುವಂಥ ಒಂದು ಊರಿಗೆ ಮತ್ತು ಒಂದು ಕಾಡಿಗೆ ಹೋಗಬೇಕು. ಅದನ್ನು ನೀವೇ ಬಗೆಹರಿಸ್ಬೇಕು ಬಂದರೆ ನೀವು ಏನು ಮಾಡ್ತೀರಾ ಅಂತ ಅಂದಾಗೆ ನಾವಿವತ್ತು ನೋಡೋಕೆ ಹೋಗ್ತಾ ಇರೋ ಮೂವಿ ನೇಮ್ ಬಂದುಬಿಟ್ಟು ದ ವಿಲ್ಲೇಜ್ ಅಂತ ಹೇಳ್ಬಿಟ್ಟು. ಬನ್ನಿ ಇನ್ಯಾಕ್ತಡ ಈ ಮೂವಿ ಕಡೆಗೆ ಹೋಗ್ಬಿಡೋಣ. ನಮಗೆ ಇಲ್ಲಿ ಮೊದಲು ಸಮ್ವೇರ್ ಅಂದರೆ ತೂತುಕುಡಿಯ ಸಮ್ವೇರ್ ಅಂತ ತೋರಿಸ್ತಾರೆ. ಅಂದರೆ 2005ರಲ್ಲಿ ನಡೀತಿರೋವಂಥ ಒಂದು ಘಟನೆ. ಒಂದು ವ್ಯಾನು ಒಂದು ಸೇತುವೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸೇತುವೆ ಮೇಲೆ ಯಾರೋ ಮರವನ್ನು ಅಡ್ಡ ಇಟ್ಬಿಟ್ಟಿದ್ದಾರೆ. ಅದನ್ನು ವ್ಯಾನಲ್ಲಿ ಒಂದು ಗರ್ಭಿಣಿ ಸಹ ಇದ್ದಾಳೆ. ಅದನ್ನು ಹಿಡಿಯೋಕ್ಕೆ ಬಂದಂಥ ಅವ್ರ ಹಸ್ಬೆಂಡು ಮತ್ತು ಅವರ ಬಂಧು ಬಳಗ ಅದನ್ನು ತಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಗರ್ಭಿಣಿ ಹೆಂಗ್ಸ್ ಕೂತಿದ್ದಾಳಲ್ವಾ, ಅವಳಿಗೆ ತುಂಬಾ ನೋವು ಅನ್ನೋದು ಕಾಣಿಸ್ಕೊಂಡ್ಬಿಡುತ್ತೆ. ಅವಾಗ ಅವನ್ನ ಗಂಡ ಸೇತುವನ್ನು ಕರೆದ್ಬಿಟ್ಟು ನನಗೆ ತುಂಬಾ ನೋವಾಗ್ತಾಯಿದೆ, ನನ್ನ ಕೈ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ ಇದ್ದವರು ಸಹ ನಾವು ಆದಷ್ಟು ಬೇಗ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮಗು ಮತ್ತು ಅವಳ ಪ್ರಾಣಕ್ಕೂ ಸಹ ಅಪಾಯ ಬರ್ಬೋದು, ಯಾವುದಕ್ಕೂ ಬೇಗನೆ ಕರ್ಕೊಂಡು ಹೋಗಬೇಕು ಮಗನೇ ಅಂತ ಹೇಳ್ತಾರೆ. ಆವಾಗ ನಮ್ಮ ಸೇತು ಇರ್ತಾನಲ್ಲ, ಅವ್ರನ್ನೆಲ್ಲ ಅಂದರೆ ಮರ ತೆಗಿಯೋಕೆ ಇಳ್ದಿರ್ತಾರಲ್ಲ, ಅವ್ರಿಗೆ ಹತ್ರಕ್ಕೆ ಬಂದುಬಿಟ್ಟು ಅಣ್ಣ ತುಂಬಾ ನೋವಾಗ್ತಿದೆಯಂತೆ, ನಾವು ಬೇಗನೆ ಹೋಗಬೇಕು, ಅಂದರೆ ಆಸ್ಪತ್ರೆಗೆ ಬೇಗ ಹೋಗಬೇಕು ಅಣ್ಣ, ಬೇಗ ಬಂದು ಗಾಡಿ ತೆಗೀರಿ ಪ್ಲೀಸ್ ಅಂತ ಹೇಳ್ಬಿಡ್ತಾನೆ. ಆವಾಗ ಎಲ್ಲರೂ ಸಹ ಅಲ್ಲಿದ್ದವರೆಲ್ಲ ಸಹ ಅಲ್ಲಿಂದ ಹೊರಟು ಬಿಡ್ತಾರೆ ವ್ಯಾನನ್ನು ತೊಗೊಂಬಿಟ್ಟು. ಅದಾದಮೇಲೆ ನಮ್ಮ ವ್ಯಾನು ಬರ್ತಾ ಇರ್ತಲ್ಲ, ಅಂದರೆ ಗರ್ಭಿಣಿ ಪೇಷಂಟನ್ನು ಕರ್ಕೊಂಡು ಅದು ಬರ್ತಾ ಇರಬೇಕಾದ್ರೆ ಒಂದು ಕಟ್ಟಿಯಾಳು ಅಂತ ಒಂದು ಊರಿಗೆ ಬಂದುಬಿಡುತ್ತೆ. ಆ ಕಟ್ಟಿಯಾಳು ಬೋರ್ಡನ್ನು ನೋಡಿಬಿಟ್ಟು ನಮ್ಮ ಸೇತುವಿನ ಹೆಂಡತಿ, ಅಂದರೆ ಪ್ರೆಗ್ನೆಂಟ್ ಲೇಡಿ ಇರ್ತಾಳಲ್ಲ, ಅವಳು ನೀವು ಈ ರೋಡಲ್ಲಿ ಯಾಕೆ ಹೋಗ್ತಾ ಇದ್ದೀರಾ, ಇದು ತುಂಬಾ ಡೇಂಜರಸ್ ಆದಂಥ ಒಂದು ರೋಡ್, ನಾವು ಇಲ್ಲಿ ಹೋಗಬಾರ್ದು ಅಂತ ಹೇಳ್ತಾಳೆ. ಇದನ್ನು ಈ ಊರಿನ ಮೇಲೆ ಯಾಕ್ರಿ ಹೋಗ್ತಾ ಇದ್ದೀರಾ, ನಾವು ಬೇರೆ ಕಡೆಯಿಂದ ಹೋಗ್ಬೋದಾಗಿತ್ತಲ್ವ ಅಂತ ತುಂಬಾ ಭಯವನ್ನು ಪಡ್ತಾಳೆ ಆ ಲೇಡಿ. ಅದಕ್ಕೆ ಅವಾಗ ಹಸ್ಬೆಂಡ್ ಸೇತು ಇರ್ತಾನಲ್ಲ, ನಿಮ್ಮದೆಲ್ಲ ಮೂಡುಭ್ರಮೆ ಏನೂ ಇಲ್ಲ ಆ ಥರ ಅಂತ ಹೇಳ್ತಾನೆ. ಅದಾದಮೇಲೆ ಬರ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಅಡ್ಡ ಬಂದುಬಿಟ್ಟು ಬಿದ್ದುಬಿಡ್ತಾನೆ ನಮ್ಮ ವ್ಯಾನ್ಗೆ, ಅಂದರೆ ಬರ್ತಾ ಇರ್ತಲ್ಲ ಆ ವ್ಯಾನ್ಗೆ ಯಾರೋ ಒಬ್ಬ ಅಡ್ಡ ಬಂದುಬಿಟ್ಟು ಅಲ್ಲೇ ಬಿದ್ದುಬಿಡ್ತಾನೆ ಫ್ರೆಂಡ್ಸ್. ಅದಾದಮೇಲೆ ಅವ್ನು ತುಂಬಾ ಮೂರ್ಛೆಯನ್ನು ತಪ್ಪು ಹೋಗ್ಬಿಟ್ಟಿರ್ತಾನೆ. ಅದಾದಮೇಲೆ ನಮ್ಮ ಡ್ರೈವರನ್ನು ಇರ್ತಾರಲ್ಲ, ಅವರು ಇಳಿದು ಬಂದುಬಿಟ್ಟು, ಅಂದರೆ ವ್ಯಾನಲ್ಲಿ ಇದ್ದಾರೆಲ್ಲ ಹೇಳ್ತಾರೆ ಅಣ್ಣ ಏನಾಯಿತು ಹೋಗಿ ನೋಡಿ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಡ್ರೈವರನ್ನು ಇರ್ತಾನಲ್ಲ, ಅವನು ಇಳಿದು ಬಂದುಬಿಟ್ಟು ನೋಡೋದಕ್ಕೆ ಇಳಿದು ಬಂದುಬಿಡ್ತಾನೆ. ಬರಬೇಕಂತ ಮುಂಚೆ ಯಾವುದೋ ಒಂದು ಕೆಂಪು ಬಣ್ಣದಲ್ಲಿ ಮುಖವನ್ನು ಕಾಣ್ತಾ ಇರ್ತಾನೆ ನಮಗೆ. ಅದಾದಮೇಲೆ ನಮ್ಮ ಡ್ರೈವರನ್ನು ಇಳಿದ್ಬಿಟ್ಟು ಬಂದುಬಿಟ್ಟು ನೋಡ್ತಾ ಇರಬೇಕಾದ್ರೆ ಒಂದು ಮುಖ ಇರುತ್ತಲ್ಲ, ಆ ಮುಖ ತುಂಬ ಗುಳ್ಳೆಗಳು, ಅಂದರೆ ಝೋಂಬೀಸ್ ಟೈಪು ಆಗಿಬಿಟ್ಟಿರುತ್ತೆ ಅವನ ಮುಖ. ಅದಾದಮೇಲೆ ನಮ್ಮ ಸೇತು ಸಹ ಬಂದು ನೋಡ್ತಾನೆ ಅವನ ಮುಖವನ್ನು. ತುಂಬಾ ಅರ್ರೆಬಲ್ ಆಗಿರುತ್ತೆ ಫ್ರೆಂಡ್ಸ್, ಯಪ್ಪ ಅಂತ ಅನಿಸ್ಬಿಡುತ್ತೆ, ಆ ಲೆವೆಲ್ಗೆ ಅವನ ಮುಖ ಆಗಿಬಿಟ್ಟಿರುತ್ತೆ. ಅದಾದಮೇಲೆ ನಮ್ಮ ಸೇತು ಇದ್ದನು ಯಾವನಿದು ಅಂತ ಹೇಳ್ಬಿಟ್ಟು ಎದ್ದು ನೀನು ಯೋಚಿಸೋದಕ್ಕೆ ಶುರುವನ್ನು ಮಾಡ್ತಾನೆ. ಅದೇ ಟೈಮ್ಗೆ ಒಂದು ಚಾಕು ಎಲ್ಲಿಂದನೂ ಬಂದುಬಿಟ್ಟು ನಮ್ಮ ಡ್ರೈವರ್ ಇರ್ತಾನಲ್ಲ, ಅವನ ಕತ್ತನ್ನ ಅರ್ಧಕ್ಕೆ ಕತ್ತರಿಸಾಕ್ಬಿಡುತ್ತೆ ಫ್ರೆಂಡ್ಸ್, ಪೂರ್ತಿಯಾಗಿ ಅರ್ಧಕ್ಕೆ ಕತ್ತರಿಸಾಕ್ಬಿಟ್ಟು ಅವನು ಅಲ್ಲೇ ಕೆಳಗೆ ಬಿದ್ದೋಗ್ಬಿಡ್ತಾನೆ. ನಮ್ಮ ಸೇತು ಇರ್ತಾನೆ, ಅವ್ನು ಜೋರಾಗಿ ಕೂಗ್ತಾನೆ ಹಣ ಅಂತ ಜೋರಾಗಿ ಕೂಗ್ಬಿಡ್ತಾನೆ. ಒಂದು ಕತ್ತು ಹೇಗೆ ಕಟ್ಟಾಯಿತು ಅಂದರೆ ಯಪ್ಪ, ಆ ಸೀನ್ನ ನೀವೇನಾದ್ರು ನೋಡಿಬಿಟ್ರೆ ಅಷ್ಟೊಂದು ಭಯಾನಕರವಾಗಿದೆ ಅದೊಂದು ಸೀನ್. ಅಷ್ಟೊಂದು ಹಾರೆಬಲ್ ಆದಂಥ ಸೀನನ್ನು ಇಲ್ಲಿ ತೋರಿಸಿದ್ದಾರೆ ನಮಗೆ. ಅದನ್ನ ನೋಡಿಬಿಟ್ಟು ನಮ್ಮ ಸೇತು ಕೂಗೋದಕ್ಕೆ ಶುರುವನ್ನು ಮಾಡಿಬಿಡ್ತಾನೆ. ಅಣ್ಣ ಏನಾಯಿತು ನಿಮಗೆ ಅಣ್ಣ ಅಂತ ಕೂಗೋದಕ್ಕೆ ಶುರು ಮಾಡ್ತಾ ಇರಬೇಕಾದ್ರೆ ಹತ್ರಕ್ಕೆ ನೋಡಿದರೆ ಏನೋ ಒಂದು ಝೋಂಬೀಸ್ ಥರ 4 ಜನ ಗುಡ್ಡದ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅದೊಂದು ಅರ್ರೆಬಲ್ ಸೀನ್ ಇದೆ ಗುರು, ಸಾಕತ್ತಾಗಿ ಕೊಟ್ಟಿದ್ದಾರೆ. ರಿವ್ಯೂ ಎಲ್ಲ ಎಕ್ಸ್ಪ್ಲನೇಷನ್ ಅದೊಂದು ನಿಂತ್ಕೊಂಡಿರ್ತಾರೆ, ಹೆಂಗಿದೆ ಗೊತ್ತಾ, ಅಂದರೆ ಅವರು ಝೋಂಬೀಸ್ಗಳಂತ ನಮ್ಮ ಸೇತುವಿಗೆ ಅರ್ಥ ಆಗಿಬಿಡುತ್ತೆ. ಅವರು ಕೆಂಪು ಕಣ್ಣಲ್ಲಿ ಬಂದುಬಿಟ್ಟು ನಮ್ಮ ಸೇತುವನ್ನು ಸಹ ಅಲ್ಲೇ ಸಾಯಿಸಾಕ್ಬಿಡ್ತಾರೆ, ಅವನು ಸಹ ಎಳ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿದ್ದಂಥ ಎಲ್ಲ ಜನರನ್ನ, ಅಂದರೆ ವ್ಯಾನಲ್ಲಿದ್ದಂಥ ಪ್ರತಿ ಜನರನ್ನ ವಿಚಿತ್ರವಾಗಿ, ಅಂದರೆ ಕಣ್ಣಿ ಹೊಡೆಯೋದು, ತಲೆ ಕಟ್ ಮಾಡೋದು, ವಿಚಿತ್ರವಾಗಿ ಸಾಯಿಸ್ಬಿಡ್ತಾರೆ. ನಮ್ಮ ಪ್ರೆಗ್ನೆಂಟ್ ಲೇಡಿ ಇರ್ತಾಳಲ್ಲ, ಅವಳು ಸಹ ರೀ ಅಂತ ಜೋರಾಗಿ ಕೂಗ್ಬಿಡ್ತಾಳೆ, ಆದರೆ ಅದು ಎಳ್ಕೊಂಡು ಹೋಗ್ಬಿಡುತ್ತೆ. ಅದಾದಮೇಲೆ ಪ್ರೆಸೆಂಟಾಗಿ ಸಿಂಗಾಪುರ್ಗೆ ಬರುತ್ತೆ. ಇಲ್ಲಿ ಬರ್ತಾ ಇದ್ದಾನಲ್ಲ ಇವನೊಬ್ಬ ಚೀಫ್ ಅಂತ ಹೇಳ್ಬಿಟ್ಟು, ಅಂದರೆ ಸರ್ವೈವಲ್ ಮಿಷನನ್ನು ಮಾಡೋನು, ಅಂದರೆ ಫಾರೆಸ್ಟಲ್ಲಿ ಮಿಷನನ್ನು ಮಾಡೋನು, ಅವನ್ನ ಕರ್ಕೊಂಡು ಬಂದಿದ್ದಾನಲ್ಲ ಅವನು ನಮ್ಮ ಬಾಸ್ ಅಂತ ಕರೆಯೋಣ. ಅವನು ಬಂದುಬಿಟ್ಟು ನೀವೊಂದು ಫಾರೆಸ್ಟ್ಗೆ ಮಿಷನನ್ನು ಮಾಡೋದಕ್ಕೆ ಹೊರಡಬೇಕು, ಯಾಕಂದರೆ ಅಲ್ಲಿ ಇರುವಂಥ ಏನೋ ಒಂದು ದುಷ್ಟಶಕ್ತಿನೋ ಬೇರೆ ಏನೋ ಒಂದನ್ನು ನೀವು ಭೇದಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಚೀಫು ಏನು ಬೇಕಾದರೂ ಮಾಡ್ತೀನಿ ಸರ್, ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಆದರೆ ನಾನು ಕೇಳಿದಷ್ಟು ದುಡ್ಡನ್ನು ಕೊಡಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ನೀನು ಮೊದಲು ಹೋಗು, ಅದಾದಮೇಲೆ ಅಲ್ಲಿಂದ ಕಂಡುಹಿಡ್ಕೊಂಬ, ನಿನ್ಗೇನು ಬೇಕು ಕೇಳಿದ್ರು ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಈ ಜಗನ್ನನ್ನು ಕರ್ಕೊಂಡು ಹೋಗು, ಅಂದರೆ ಅವಾಗಲೇ ಬಂದಲ್ಲ ಪಕ್ಕದಲ್ಲಿ ನಡ್ಕೊಂಡು, ಅವನ್ನೇ ಇವನ್ನ ಕರ್ಕೊಂಡು ಅಲ್ಲಿಗೆ ಹೋಗೋ ಇನ್ಫಾರ್ಮೇಷನ್ಗೆ ಬೇಕಾಗುತ್ತೆ ಅಂತ ಹೇಳ್ತಾನೆ.
ಅಂತಾನೆ. ಅದಕ್ಕೆ ನಮ್ಮ ಜಗನ್ ಇರ್ತಾನಲ್ಲ, ಸರ್ ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾನೆ. ನೀನು ಹೋಗಲೇಬೇಕು ಜಗನ್, ಬೇರೆ ಆಪ್ಷನ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ನಿಯರ್ ತೂತುಗುಡಿ ಹತ್ರಕ್ಕೆ ಬಂದುಬಿಡುತ್ತೆ ಕತೆ ಪೂರ್ತಿಯಾಗಿ. ಅಂದರೆ 2005 ಇತ್ತಲ್ವ, ಅಲ್ಲಿಗೆ ಈಗ ನಾವು ಮತ್ತೆ ಬಂದಿಲ್ಲ, ಬೇರೆ ದಿವಸಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಹೀರೋ ಮತ್ತು ಹೀರೋ ವೈಫು ಮತ್ತು ಒಂದು ಮಗುವನ್ನು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಅನ್ನೋದು ಆಗಿಬಿಟ್ಟಿದೆ. ನಮ್ಮ ಹೀರೋಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಮುಂದೆ ಎಲ್ಲಿಗೆ ಹೋಗಬೇಕು, ಅಂದರೆ ಮುಂದೆ ಜಾಗ ಇಲ್ವಲ್ಲ, ಹೆಂಗೆ ಹೋಗಬೇಕು ಅನ್ನೋದು ನಮ್ಮ ಹೀರೋಗೆ ಗೊತ್ತಾಗ್ತಾಯಿಲ್ಲ. ಒಂದು ಬೈಕು ಮತ್ತು ಕಾರು ಎಂಥದ್ದು ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಹೀರೋ ಇರ್ತಾನಲ್ವಾ, ಅವನು ಬಂದುಬಿಟ್ಟು ಹೆಂಡ್ತಿಯನ್ನು ಕೇಳೋದಕ್ಕೆ ಶುರುವನ್ನು ಮಾಡ್ತಾನೆ. ಈಗ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ, ನಾವು ಬೇರೆ ರೂಟಿಂದ ಹೋಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಇದ್ದಳು ಒಂದು ಮ್ಯಾಪನ್ನು ಹಾಕ್ಬಿಡ್ತಾಳೆ. ಆ ಮ್ಯಾಪ್ ಹಾಕ್ಬಿಟ್ಟು ನಾವು ಇಲ್ಲಿಂದ ಹೋಗೋದು ಸೇಫ್, ಅಂದರೆ ಒಂದು ಮ್ಯಾಪಲ್ಲಿ ಅಂದರೆ ಕಟ್ಟಿಯಾಳು ನಿಯರ್ ಬೈ ಹೋಗೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾಳೆ ನಮ್ಮ ವೈಫ್. ಅಂದರೆ ನಮ್ಮ ಹೀರೋನ ವೈಫು ಹೇಳ್ತಾಳೆ ಮ್ಯಾಪನ್ನು ನೋಡಿಬಿಟ್ಟು. ಅದಾದಮೇಲೆ ನಮ್ಮ ಹೀರೋ ಇರ್ತಾನಲ್ವ ಗಾಡಿಯನ್ನು ತಿರುಗಿಸ್ಕೊತಾನೆ. ಅಂದರೆ ಅದೇ ಮ್ಯಾಪಲ್ಲಿ ನೋಡಿದ್ನಲ್ಲ, ಅಲ್ಲಿಗೆ ಹೋಗೋದಕ್ಕೆ ಗಾಡಿಯನ್ನು ತಿರುಗಿಸ್ಕೊತಾನೆ ನಮ್ಮ ಹೀರೋ. ತಿರುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಸಮ್ವೇರ್ ಕಟ್ಟಿಯಾಳು, ಅಂದರೆ ಅದೇ ಮೊದಲಿಗೆ 2005 ತೋರಿಸಿದ್ರಲ್ವ ಅದೇ ಬೋರ್ಡನ್ನು ನಮಗೂ ಇಲ್ಲೂ ಸಹ ತೋರಿಸ್ತಾರೆ. ಅಂದರೆ ಸಮ್ವೇರ್ ಕಟ್ಟಿಯಾಳೊಳಗೆ ಇವರು ಹೋಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಹೋಗ್ತಾ ಇರಬೇಕಾದ್ರೆ ನಮ್ಮ ಹೀರೋ ಗಾಡಿ ಇದೆಯಲ್ಲ, ಆ ಗಾಡಿ ಪಂಚರ್ ಆಗಿಬಿಡುತ್ತೆ ಇದ್ದಕ್ಕಿದ್ದಾಗೆ. ನಮ್ಮ ಹೀರೋ ಎದ್ದು ಬಂದುಬಿಟ್ಟು ಏನಿದು ಅಂತ ನೋಡೋದಕ್ಕೆ ಶುರುವನ್ನು ಮಾಡ್ತಾನೆ. ಆವಾಗ ಬಂದು ನೋಡಬೇಕಾದ್ರೆ 2 ಟೈರ್ ಸಹ ಬರ್ಸ್ಟ್ ಆಗಿಬಿಟ್ಟಿದೆ. ಆವಾಗ ನಮ್ಮ ಹೀರೋಯಿನ್ನ ಬಳಿಗೆ ಬಂದುಬಿಟ್ಟು ಇಲ್ಲಿ ನೆಟ್ವರ್ಕ್, ಅಂದರೆ ಈಗ ಏನು ಮಾಡೋದು, ಪಂಚರ್ ಆಗಿದೆ, ನಮ್ಮ ಹತ್ರ ಸ್ಟೆಪ್ನಿ ಕೂಡ ಇಲ್ಲ ಅಂತ ನೋಡ್ತಾನೆ. ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಯಾರು ಇರಬೇಕು ಕೇಳಿ ಅಂತ ಹೇಳ್ತಾರೆ. ಆದರೆ ಅವನು ಸುತ್ತಮುತ್ತ ನೋಡಿದ್ರು ಯಾರು ಕಾಣೋದೇ ಇಲ್ಲ. ಸುತ್ತಮುತ್ತ ಅಂದರೆ ಪೂರ್ತಿ ಇಡೀ ಕಾಡನ್ನೇ ನೋಡಿದ್ರೆ ಯಾರು ಕಾಣೋದೇ ಇಲ್ಲ, ಇಲ್ಲಿ ಯಾರು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಇದ್ದವನು ಆಮೇಲೆ ನಮ್ಮ ಹೀರೋಯಿನ್ ಮಗಳಿದ್ದಾಳಲ್ಲ, ನಾನು ಬರೋವರೆಗೂ ಇಲ್ಲೇ ಕೂತಿರ್ಬೇಕು, ಯಾವುದೇ ಕಾರಣಕ್ಕೂ ನೀನು ಕಾರಿಂದ ಇಳಿಬಾರ್ದು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ ನಮ್ಮ ಹೀರೋ. ಇನ್ನು ಹೋಗಿರೋದಿಲ್ಲ, ಹೇಳ್ತಾ ಇರ್ತಾನೆ. ಅದಾದಮೇಲೆ ನಮ್ಮ ಇನ್ನೊಂದು ಕಡೆಗೆ ಸೀನ್ ಬಂದುಬಿಡುತ್ತೆ. ಅಂದರೆ ನಮ್ಮ ಇವನು ಪೀಟರ್ ಅಂತ, ಅವನು ಜಾರ್ಜ್ ಅಂತ ಏನೋ ಇರ್ಬೋದು, ಹೆಸರು ಗೊತ್ತಿಲ್ಲ, ಇನ್ನೊಬ್ಬ ಇದ್ದಾನೆ, ಅವನು ಅದಕ್ಕೆ ಬರುತ್ತೆ. ಅಂದರೆ 3 ಜನ ಕೂತ್ಕೊಂಡು ಪಾರ್ಟಿಯನ್ನು ಮಾಡ್ತಾಯಿರ್ತಾರೆ. ಅಲ್ಲಿಗೆ ಬಂದಂಥ ನಮ್ಮ ಹೀರೋ, ಸರ್ ನಮ್ಮ ಕಾರ್ ಸ್ವಲ್ಪ ಕೆಟ್ಟೋಗಿದೆ, ಅಂದರೆ ಪಂಚರ್ ಆಗಿಬಿಟ್ಟಿದೆ, ಬಂದು ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಅಂತ ಕೇಳ್ತಾನೆ. ಅದಾದಮೇಲೆ ನಮ್ಮ ಪೀಟರ್ ಇರ್ತಾನಲ್ಲ, ಯಾವ ಊರಲ್ಲಿ ಕೆಟ್ಟೋಗಿರೋದು ನಿಮ್ಮ ಗಾಡಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಇದನ್ನು ಕಟ್ಟಿಯಾಳೆ ಅಂತ ಹೇಳ್ಬಿಡ್ತಾನೆ. ಅಲ್ಲಿದ್ದ ಅಂತ ಎಲ್ಲ ಜನನೂ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ಆ ಊರಿಗೆ ಯಾರು ಸಹ ಕಾಲನ್ನು ಇಡೋದಿಲ್ಲ, ಅಷ್ಟೊಂದು ಹಾಂಟೆಡ್ ವಿಲೇಜಿಗೆ ಬಂದಿರೋವಂಥ ವಿಲೇಜ್ ಅದು. ಅದಾದಮೇಲೆ ನಾವು ಎಲ್ಲರೂ ಸಹ ಬಾರಲ್ಲಿ ಇದ್ದವರೆಲ್ಲ ಸಹ ತುಂಬ ಶಾಕ್ ಆಗಿಬಿಡ್ತಾರೆ. ಅಲ್ಲಿರುವಂಥ ಪ್ರತಿಯೊಬ್ಬರು ಸಹ ಶಾಕನ್ನು ಆಗಿಬಿಡ್ತಾರೆ. ಅದಾದಮೇಲೆ ನಮ್ಮ ಹೀರೋ ಇರ್ತಾನಲ್ಲ, ಯಾಕೆ ಈ ಥರ ಶಾಕ್ ರಿಯಾಕ್ಷನ್ನ ಕೊಡ್ತಾಯಿದ್ದೀರಾ, ಏಕೆ ಕಟ್ಟಿಯಾಳು ಊರಲ್ವಾ, ಅಲ್ಲಿಗೆ ಯಾರು ಬರೋದೇ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಫ್ರೆಂಡ್ ಇರ್ತಾನಲ್ಲ ಒಬ್ಬ ಜಾರ್ಜ್ ಅಂತ, ಅಂದರೆ ಜಾರ್ಜ್ ಪೀಟರ್ ಅಂತ, ಅವನು ಇಲ್ಲ ನಾವು ಬರೋದಿಲ್ಲ, ನೀವೇನಾದ್ರು ಮಾಡ್ಕೊ ಹೋಗಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋ ಇದನ್ನು ಸರಿ ನೀವು ಯಾರು ಬರಬೇಡಿ, ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಶಾಕ್ ರಿಯಾಕ್ಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು 3 ಜನಕ್ಕೂ ಸಹ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನಮ್ಮ ಹೀರೋ. ಅದಾದಮೇಲೆ ನಮ್ಮ ನಮ್ಮ ಹೀರೋ ವೈಫು ಆ್ಯಂಡ್ ಮಗು ಇರ್ತಲ್ಲ, ಆ ಕಾರಿನ ಬಳಿಗೆ ಬರುತ್ತೆ. ನಮ್ಮ ಹೀರೋಯಿನ್ ಇದ್ದವಳು ಅಂದರೆ ಯಾವುದೋ ಒಂದು ಕೆಂಪು ಕಲರ್ನಲ್ಲಿ ನಮ್ಮ ಹೀರೋಯಿನ್ ಇರ್ತಾಳಲ್ಲ, ಅವಳು ಕೆಳಗಡೆನೇ ಇಳಿದ್ಬಿಟ್ಟಿರ್ತಾಳೆ. ಅಂದರೆ ನೀವು ಇಲ್ಲೇ ಇರು, ಯಾವುದೇ ಕಾರಣಕ್ಕೂ ಎಳಿಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮಗುಗೆ ಹೇಳ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಹಂಗೆ ನೀನು ನೋಡಿಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ನಮ್ಮ ಹೀರೋಯಿನ್ ಮಗಳು ಇರ್ತಾಳಲ್ಲ, ಅಂದರೆ ನಮ್ಮ ಹೀರೋ ಮಗಳು, ಅವಳು ಸಹ ಕೆಳಗೆ ಇಳಿದು ಬಂದುಬಿಡ್ತಾಳೆ. ಅದಾದಮೇಲೆ ನಮ್ಮ ಹೀರೋಯಿನ್ ಬೈತಾ ಇರ್ತಾಳೆ ಹೋಗು ಇಲ್ಲಿಂದ ಅಂತ. ಅದೇ ಟೈಮ್ಗೆ ಅಂಥದ್ದು ಒಂದು ಬಂದುಬಿಟ್ಟು ಸೀದಾ ಅವಳನ್ನ ಹೇಳ್ಕೊಂಡೆ ಹೋಗಿಬಿಡುತ್ತೆ. ನಮ್ಮ ಹೀರೋಯಿನ್ ಮಗಳಿದ್ದಾಳಲ್ಲ, ಅಂದರೆ ಹೀರೋ ಮಗಳು ಓಡ್ ಬಂದು ಅಮ್ಮ ಅಂತ ಕಿರ್ತಾ ಇರ್ತಾಳೆ. ಆದರೂ ಸಹ ಅದು ಬಿಡೋದಕ್ಕೆ ರೆಡಿ ಆಗಿರೋದೆಲ್ಲ. ಅದಾದಮೇಲೆ ನಮ್ಮ ಹೀರೋಯಿನ್ ನಮ್ಮ ಮಗು ಇರ್ತಲ್ಲ, ಆ ಮಗುನ ಪುಸ್ತಕ ಅಲ್ಲೇ ಬಿದ್ದುಬಿಡುತ್ತೆ. ಅದಾದಮೇಲೆ ಏನೋ ಒಂದನ್ನು ನೋಡಿಬಿಟ್ಟು ನಮ್ಮ ಹೀರೋಯಿನ್ ಮಗಳು ತುಂಬಾ ಶಾಕಿಗೆ ಒಳಗಾಗ್ಬಿಡ್ತಾಳೆ. ಅದಾದಮೇಲೆ 2 ವೀಕ್ಸ್ ಲೇಟರ್ ಹಿಂದೆ ಕಟ್ಟಿಯಾಳಿಗೆ ಹೋಗ್ಬಿಡುತ್ತೆ ಕತೆ ಪೂರ್ತಿಯಾಗಿ. ಅದಾದಮೇಲೆ ಇಲ್ಲಿ ಯಾರೋ 3 ಜನ ಸೈಂಟಿಸ್ಟು ಬರ್ತಾ ಇದ್ದಾರೆ, ಅಂದರೆ ಏನೋ ಒಂದು ಸಂಗ್ರಹಿಸೋದಕ್ಕೆ ಬರ್ತಾಯಿದ್ದಾರೆ ನಮ್ಮ ಇಲ್ಲಿನ 3 ಸೈಂಟಿಸ್ಟ್. ನಮ್ಮ 3 ಜನ ಸೈಂಟಿಸ್ಟು ಏನೋ ಒಂದನ್ನು ರೆಕಾರ್ಡ್ ಮಾಡಿಕೊಂಡು ಬರ್ತಾ ಇದ್ದಾರೆ, ಏನೋ ಒಂದು ಹುಡುಕಿಕೊಂಡು ಕೂಡ.
ಅದು ಏನು ಅಂತ ನಮಗೂ ಸಹ ಗೊತ್ತಿಲ್ಲ. ನೋಡೋಣ ಬನ್ನಿ ಮುಂದೆ ಏನಾಗಬಹುದು ಅಂತ. ಬಂದು ಇಲ್ಲಿ ವಿಚಿತ್ರವಾದಂಥ ಗಿಡಗಳು, ಅಂದರೆ ಕಲರ್ ಲೈಟ್ ಇರುವಂಥ ಗಿಡಗಳು, ಅದನ್ನ ನೋಡಿಬಿಟ್ಟು ಎಲ್ಲ ಸಹ ಶಾಕಾಗಿ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಿದು ಈ ಥರ ಎಲ್ಲ ಇದೆಯಲ್ಲ ಇಲ್ಲಿ, ತುಂಬ ವೆರೈಟೀಸ್ ಆದಂಥ ಗಿಡಗಳೆಲ್ಲ ಇದೆ ಅಂತ ಒಬ್ಬ ಮುಟ್ಟಿ ನೋಡ್ತಾನೆ. ಆದರೆ ಅದೇ ಏನೂ ಆಗೋದಿಲ್ಲ, ತುಂಬಾ ಸ್ಪರ್ಶಕವಾಗಿ ತುಂಬಾ ಚೆನ್ನಾಗೇ ಇರುತ್ತೆ. ಅದಾದಮೇಲೆ ನಮ್ಮ ಹೀರೋ ಹತ್ರಕ್ಕೆ ಬರುತ್ತೆ. ಇಲ್ಲಿ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ. ಎಂಥದ್ದು ಒಂದು ಎಲೆಯನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಹೀರೋ ಅಲ್ಲಿ ಬರ್ತಾ ಇದ್ದಾನೆ. ಅಂದರೆ ಬಂದಾದಮೇಲೆ ಬರ್ತಾ ಇರಬೇಕಾದ್ರೆ ಎಂಥದ್ದೋ ಒಂದು ಮಕ್ಕೆ ಹೊಡೆದ್ಬಿಡುತ್ತೆ. ಅಂದರೆ ಎಂಥದೋ ಒಂದು ಎಲೆನ ಏನೋ ಹೊಡೆದಿದ್ದ ತಕ್ಷಣವೇ ಅವನು ಅಲ್ಲೇ ಬಿದ್ದುಬಿಡ್ತಾನೆ. ಅದಾದಮೇಲೆ ಕಟ್ಟಿ ಹೇಳಕ್ಕೂ ಅಷ್ಟು, ಅಂದರೆ ನಮ್ಮ ಚೀಫ್ ಇರ್ತಾರಲ್ಲ ಅವ್ರು ಪ್ರೆಸೆಂಟೇಗೆ ಬರುತ್ತೆ. ಇಲ್ಲಿ ಇವರು ವಿಮಾನದಲ್ಲಿ ಅಂದರೆ ಹೆಲಿಕಾಪ್ಟರಲ್ಲಿ ಬಂದುಬಿಟ್ಟು ಕಟ್ಟಿ ಹೇಳು ಫಾರೆಸ್ಟ್ಗೆ ಇಳಿದಿರ್ತಾರೆ. ಅಂದರೆ ಇದ್ದಂಥ ಟೀಮ್ ಪೂರ್ತಿಯಾಗಿ ಕಟ್ಟಿ ಹಾಳು ಫಾರೆಸ್ಟ್ಗೆ ಇಳಿದುಬಿಟ್ಟಿರ್ತಾರೆ. ಅದಾದಮೇಲೆ ನಮ್ಮ ಚೀಫ್ ಇರ್ತಾನಲ್ಲ, ಅವ್ನು ನೀವು ಯಾಕೆ ಇಷ್ಟೊಂದು ಭಯ ಪಡ್ತಾಯಿದ್ರಿ ಜಗನ್, ಇಲ್ಲಿ ಅಂಥದ್ದು ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಮುಂದೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನೇನಿದೆ ಅಂತ. ಅದಾದಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ಅಲ್ಲೇ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಆ ಫಾರೆಸ್ಟ್ ಒಳಗೇ ಹೋಗಬೇಕು ಅಂತ ಭಯದಿಂದನೇ ಹೇಳ್ತಾನೆ. ಅದಾದಮೇಲೆ ನಮ್ಮ ಚೀಫ್ ಇರ್ತಾರಲ್ಲ, ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಹೊರಡೋದಕ್ಕೆ ಶುರುವನ್ನು ಮಾಡ್ತಾರೆ ನಮ್ಮ ಚೀಫ್. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಜಗನ್ ಸಹ ಅವರಿಂದನೇ ಹೊರಡ್ತಾನೆ ಗನ್ನನ್ನು ಹಿಡ್ಕೊಂಡು. ನಮ್ಮ ಜಗನ್ಗೆ ಗನ್ ಅಂದರೆ ತುಂಬ ಭಯ, ಹಂಗಾಗಿ ಚೀಫ್ ಮಾತ್ರ ಗನ್ನನ್ನು ಹಿಡ್ಕೊಂಡು ಪಾಯಿಂಟನ್ನು ಹಿಡ್ಕೊಂಡು ಓಡ್ತಾರೆ ಅಲ್ಲಿಂದ. ಅದಾದಮೇಲೆ ನಮ್ಮ ಹೀರೋಗೆ ಸ್ಕ್ರೀನು ಬಂದುಬಿಡುತ್ತೆ. ನಮ್ಮ ಹೀರೋನ ಯಾರೋ ಸಹ ಎತ್ತಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರೋ ಅಲ್ಲ, ನಮ್ಮ ಪೀಟರು, ಜಾರ್ಜು ಮತ್ತು ಅವನ ಫ್ರೆಂಡು. ಅಂದರೆ ಜಾರ್ಜನ್ನ ಹೆಸರು ಪೊಲಿಟಿಕಲ್ ಗೊತ್ತಿಲ್ಲ, ನಾನೇ ಇಟ್ಟಿದ್ದೀನಿ ಜಾರ್ಜ್ ಅಂತ. ನಮ್ಮ ಪೀಟರ್ ಇರ್ತಾನಲ್ಲ, ಅವನು ತಗೋತಮ್ಮ ನೀರನ್ನು ಕುಡಿ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಇಲ್ಲ ಸರ್ ನನಗೇನು ಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಇನ್ನೂ ಇಬ್ಬರು ಇರ್ತಾರಲ್ಲ, ಅವರು ಹುಡುಕ್ತಾ ಇರ್ತಾರೆ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಅಂತ ಹುಡುಕ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಸುತ್ತಮುತ್ತ. ಅದಾದಮೇಲೆ ನಮ್ಮ ಜಾರ್ಜ್ನ ಫ್ರೆಂಡ್ ಇರ್ತಾನಲ್ಲ, ಅವನು ಟ್ಯಾಕ್ಟ್ರನ್ನು ತೊಗೊಂಬಂದಿರ್ತಾನೆ. ಅಂದರೆ ಹುಡ್ಕಾಡಬೇಕಲ್ವ, ಹಂಗಾಗಿ ಟ್ಯಾಕ್ಟರನ್ನು ತೊಗೊಂಡು ಬಂದುಬಿಟ್ಟಿರ್ತಾನೆ. ನೋಡು ನೀನು ಇಲ್ಲಿಂದ ಹೋಗಬೇಕು ಅಂದರೆ ಅದೊಂದು ಸಾಹಸ, ಹಂಗಾಗಿನೇ ನಾವು ಬಂದಿಲ್ಲ. ಇಲ್ಲಿ ತುಂಬಾ ಹಲವಾರು ಘಟನೆಗಳನ್ನು ನಡೆದಿದೆ, ಈಗಲೂ ಸಹ ನಡೀತಾ ಇದೆ ಕೂಡ. ನೀನು ಹಿಂದೆ ನಡೆದವರು ಒಂದು ಘಟನೆಯನ್ನು ಸಹ ನಿನಗೆ ಹೇಳಬಹುದು, ಆದರೆ ಈಗ ಬೇಡ ಅಂತ ಹೇಳ್ತಾನೆ. ಅಂದರೆ ಹಿಂದೆ ಝೋಂಬೀಸ್ಗಳ ಎಲ್ಲ ಸಾಯಿಸಿರ್ತಾರಲ್ಲ ಒಂದು ಪ್ರೆಗ್ನೆಂಟ್ ಲೇಡಿ, ಅವ್ರು ಬೇರೆ ಯಾರೋ ಅಲ್ಲ, ಇವನ ಮಗನೇ, ಅಂದರೆ ನಮ್ಮ ಫ್ರೆಂಡ್ನ ಮಗನೇ ಅವನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡೋದಕ್ಕೆ ಶುರು ಮಾಡ್ತಾರೆ. ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಕೇಳೋದಕ್ಕೆ ಶುರುವನ್ನು ಮಾಡ್ತಾನೆ. ಹೌದಾ ಸರಿ. ಅದಾದಮೇಲೆ ನಮ್ಮ ಜಾರ್ಜ್ ಇರ್ತಾನಲ್ಲ, ಅವನು ಹೇಳ್ತಾ ಇರ್ತಾನೆ, ಹಿಂದೆ ಒಂದು ದಿವಸ ಒಂದು ಘಟನೆ ನಡೆದಿತ್ತು. ಅದೇನಪ್ಪ ಅಂದರೆ 1989ರಲ್ಲಿ ಕಟ್ಟಿ ಹಾಳು ಅಂತ. ಅಂದರೆ ಇದೇ ಪ್ರದೇಶನ ಹಿಂದಿನ ಕತೆಗೆ ಹೋಗುತ್ತೆ. ಇಲ್ಲಿ ಯಾರೋ ಒಬ್ಬರು ಕಾರಲ್ಲಿ ಬರ್ತಾಯಿದ್ದಾರೆ, ಅವ್ರು ನಮಗೆ ಗೊತ್ತಾಗ್ತಾಯಿದೆ ಅವರೊಬ್ಬರು ಶ್ರೀಮಂತರು, ಅಂದರೆ ಸಾಹುಕಾರರು, ಊರಿನ ಮುಖ್ಯಸ್ಥರು ಅಂತ ನಮಗೆ ಗೊತ್ತಾಗಿಲ್ಲ ಅಂದರೆ ನಾನೀಗ ಹೇಳ್ತಾ ಇದ್ದೀನಿ, ಇವರೊಬ್ಬರು ಮುಖ್ಯಸ್ಥರು ಇಲ್ಲಿ ಬರ್ತಾ ಇದ್ದಾನಲ್ಲ ಈ ಪ್ರೆಸೆಂಟಲ್ಲಿರುವಂಥ ನಮ್ಮ ಜಾರ್ಜ್ನ ಫ್ರೆಂಡ್. ಅವಾಗ ಬರ್ತಾ ಇರ್ಬೇಕಾದ್ರೆ, ಸರ್ ನೋಡಿ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ನಮ್ಮ ಜಾರ್ಜಾಗಿ ಯಾರೋ ಒಬ್ಬ ಅವನ ಫ್ರೆಂಡು. ಅದಾದಮೇಲೆ ಒಂದು ಮಣ್ಣಿನ ಮೈನಿಂಗು ಇವನು ಇರ್ತಾನಲ್ಲ, ಇವನೇನೆ ಇಲ್ಲಿನ ವಿಲ್ಲನ್ನು, ಇವಳೇನೋ ವಿಲ್ಲನ್ನು. ಇವರಿಬ್ಬರು ಸಹ ಈ ಊರನ್ನ ದೋಚಬೇಕು ಅಂತ ಶುರು ಮಾಡಿರ್ತಾರೆ. ನೀವೆಲ್ಲ ಕೆಲಸವನ್ನು ಮಾಡ್ತಾಯಿದ್ರೆ ನಾನು ನಿಮ್ಮನ್ನೆಲ್ಲವನ್ನು ಕೊಂದ್ಬಿಡ್ತೇನೆ ಬಂದೂಕಲ್ಲಿ ಅಂತ ಹೇಳ್ತಿರ್ಬೇಕು. ಜನ ಎಲ್ಲ ಶಾಕ್ ಆಗಿಬಿಡ್ತಾರೆ. ಯಾಕೆ ಅಂದರೆ ಅಲ್ಲಿಂದ ಬಂದಂಥ ಇನ್ನೊಬ್ಬ ಅಸಿಸ್ಟೆಂಟು ಅವನಿರ್ತಾನಲ್ಲ, ಅವನು ಅಂದರೆ ನಮ್ಮ ಮುಖ್ಯಸ್ಥ ಇರ್ತಾನೆ, ಅವನು ಕಳಿಸಿರ್ತಾನೆ, ನೀನು ತುಂಬಾ ಚೆನ್ನಾಗಿ ವರ್ಕನ್ನು ಮಾಡಿದ್ರೆ ನಿನಗೆ ಇನ್ನೂ ಸಹ ದೊಡ್ಡ ಕೆಲಸವನ್ನು ಕೊಡ್ತೇನೆ ಅಂತ. ಅವಾಗ ಬಂದವನೇ ಅಲ್ಲಿರುವಂಥ ಒಂದು ಲೇಡಿಯನ್ನು ಇಟ್ಕೊಂಡ್ಬಿಟ್ಟು ರೇಪನ್ನು ಮಾಡೋದಕ್ಕೆ ಹೋಗ್ಬಿಡ್ತಾನೆ. ಅಂದರೆ ನಿನ್ನ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತೀನಿ, ಅಂದರೆ ತುಂಬಾ ಅಸಹ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಆ ಥರ ಮಾಡ್ತಾ ಇರಬೇಕಾದ್ರೆ ಆ ಘಟನೆಯನ್ನು ನೋಡಿದಂಥ ಅಲ್ಲಿನ ಜನರು ತುಂಬಾ
ತಬ್ಬೇರ್ಗೆ ಹಾಕ್ತಾರೆ. ಅದಾದಮೇಲೆ ಬಟ್ಟೆ ಎಲ್ಲ ಎಳ್ದಾಕಿರ್ತಾನಲ್ಲ ಅವಳು ಸಾಕತ್ತನ್ನು ಕುಯ್ಕೊಂಡು ಅಲ್ಲೇ ಬಿಡ್ತಾಳೆ. ಅದಾದಮೇಲೆ ಎಲ್ಲರೂ ಸಹ ಅಳೋದಕ್ಕೆ ಶುರುವನ್ನು ಮಾಡ್ತಾಳೆ. ಅದಾದಮೇಲೆ ಆ ಘಟನೆ ಆದಮೇಲೆ ಇಲ್ಲಿನ ಪ್ರಾಬ್ಲಮ್ಸ್ಗಳು ಅಂದರೆ ಇಲ್ಲಿರುವಂಥ ಸಮಸ್ಯೆಗಳು ಇನ್ನೂ ದುಪ್ಪಟ್ಟಾಯಿತು ಅಂತ ನಮ್ಮ ಜಾರ್ಜು ತುಂಬಾ ಸಪ್ಪಗೆ ಹೇಳ್ತಾ ಇರ್ತಾನೆ. ಅದು ಯಾಕೆ ಸರ್ ಹಂಗೆ ಮಾಡಿದ್ರು, ಅವ್ರನ್ನೇನು ಮನುಷ್ಯರ ಇಲ್ಲ ದೆವ್ವನ ಅಂತ ನಮ್ಮ ಹೀರೋ ಕೇಳ್ತಾ ಇರ್ತಾನೆ. ಅವ್ರು ಮನುಷ್ಯರಪ್ಪ, ಆದರೆ ದೆವ್ವ ತಂದು ನಡ್ಕೊತಾ ಇದ್ರು ಅಷ್ಟೇ ಅಂತ ಅಂತಾರೆ. ಆವಾಗ ನಮ್ಮ ಜಾರ್ಜ್ ಹೇಳ್ತಾನೆ, ಜಾರ್ಜ್ನ ಫ್ರೆಂಡು ಹೇಳ್ತಾನೆ. ಅದಾದಮೇಲೆ ನಮ್ಮ ಹೀರೋ ಇರ್ತಾನಲ್ವ ಅವ್ನು ಸುಮ್ಮನೆ ಆಗ್ಬಿಡ್ತಾನೆ. ಅದಾದಮೇಲೆ ನಮ್ಮ ಜಾರ್ಜು ಹೀರೋನ ಕೇಳ್ತಾನೆ, ಎಲ್ಲಪ್ಪ ನಿನ್ನ ಕಾರ್ ಬಿಟ್ಟಿದ್ದೆ ಅಂತ. ಅವಾಗ ನಮ್ಮ ಹೀರೋ ಇಳಿದೋಗಿ ನೋಡ್ತಾರೆ, ಅಲ್ಲಿ ಕಾರೇ ಇರೋದಿಲ್ಲ, ಯಾರು ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಷ್ಟು ದಪ್ಪ ಕಾರ್ನ ಅಂದರೆ ಅಷ್ಟು ದೊಡ್ಡ ಕಾರ್ನ ಯಾರು ಹೇಳ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ನಮ್ಮ ಪೀಟರ್ ಇರ್ತಾನೆ, ಯಾರು ಆ ಲೆವೆಲ್ಗೆ ಹೇಳ್ಕೊಂಡು ಹೋಗಿರ್ಬೋದು ಅಂತ ನಮ್ಮ ಪೀಟರ್ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಜಾರ್ಜ್ ಇರ್ತಾನಲ್ಲ, ಆ ಜಾರ್ಜು ಇತ್ಲಾಗ ನೋಡ್ತಾನೆ. ಇದು ಯಾವುದೋ ಒಂದು ಅಸಾನುಭವ, ಅಂದರೆ ಯಾರು ಲೆಕ್ಕನೇ ಆಗ್ತಿರೋವಂಥ ದೇಹ ಹೇಳ್ಕೊಂಡೋಗಿದೆ ಅಂತ ನಮ್ಮ ಹೀರೋ ಹಂಗೆ ನಿಂತ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಹಿಂದೆನೋ ಗೊತ್ತಾಗುತ್ತೆ, ಯಾರೋ ಒಬ್ಬ ಬಾಹುಬಲಿ ರೇಂಜ್ ಅದೊಂದು ಕಾರ್ನ ಒಬ್ಬನೇ ಹೇಳ್ಕೊಂಡು ಹೋಗಿದ್ದಾನೆ ಅಂತ ನಮಗಿಲ್ಲಿ ತೋರಿಸ್ತಾರೆ ಕೂಡ. ಅದಾದಮೇಲೆ ನಮ್ಮ ಸಂವೇರ್ ಅಂದರೆ ಚೀಫು, ನಮ್ಮ ಸೈಂಟಿಸ್ಟ್ ಮಿಸಲ್ಸ್ ಇಳಿದಿದ್ರಲ್ಲ ಅವರೆಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಹುಡ್ಕೊಂಡು ಬರ್ತಾ ಇರ್ಬೇಕಾರೆ ಅದೇ ಸೈಂಟಿಸ್ಟ್ ಬಂದು ನಾಪತ್ತೆ ಆಗಿದ್ರಲ್ಲ ಅವರು ಇಲ್ಲೇ ಹೋಗಿದ್ದು ಅನ್ನೋದು ನಮಗಿನ್ನೂ ಇವ್ರಿಗಿನ್ನೂ ಗೊತ್ತಿಲ್ಲ. ಬಂದು ನೋಡ್ತಾರೆ, ಇಲ್ಲಿ ಏನು ಇಂಜೆಕ್ಷನ್ ಬಾಟಲ್ ಏನೇನೋ ಬಿದ್ದಿದೆ, ಔಷಧಿ ಬಾಟಲೆಲ್ಲ ಅಂತ ನೋಡ್ತಾರೆ. ಅದಾದಮೇಲೆ ಇಲ್ಲಿ ಯಾರಾದರೂ ಬಂದಿದ್ರಾ ಅಂತ ನಮ್ಮ ಜಗನ್ನ ಕೇಳ್ತಾರೆ. ಅವ್ರ ಜಗನ್ನು ನನಗೇನು ಗೊತ್ತು, ನಿಮ್ಮನ್ನು ಅದಕ್ಕೆ ತಾನೇ ಕಳಿಸಿರೋದು, ಹುಡುಕಿ ನನಗೇನು ಗೊತ್ತು, ಯಾರನ್ನೂ ಕಳಿಸಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಯಾರನ್ನೋ 2 ವಾರಕ್ಕೆ ಮುಂಚೆ ಕಳಿಸಿದ್ರು ಅಂತ ಅನಿಸುತ್ತೆ ಅಂತ ಹೇಳ್ಬಿಡ್ತಾನೆ. ಅದಾದಮೇಲೆ ಬಂದು ಏನೋ ಒಂದು ನಮ್ಮ ಚೀಫ್ನ ಫ್ರೆಂಡ್ ಇರ್ತಾನೋ ಅವ್ನು ಬಂದುಬಿಟ್ಟು ಏನೋ ಒಂದು ಹುಳ ಆ ಥರ ಹಾರಾಡ್ತಾ ಇದೆಯಲ್ಲ ಅಂತ ಬಂದುಬಿಟ್ಟು ತೆಗೆದ್ರೆ ಅದರೊಳಗೆ ವಿಚಿತ್ರವಾದಂಥ ಒಂದು ದೇಹ ಬಿದ್ದುಬಿಟ್ಟಿರುತ್ತೆ. ಅದು ನಾವಿಲ್ಲಿ ತೋರಿಸೋದಿಲ್ಲ, ಅಷ್ಟೇ. ಅದನ್ನ ನೋಡಿಬಿಟ್ಟು ಎಲ್ಲರೂ ಸಹ ಶಾಕ್ ಆಗಿಬಿಡ್ತಾರೆ ಕೂಡ. ಅದಾದಮೇಲೆ ಏನಿದು ಅಂತ ಮುಂದೆ ಬರ್ತಾರೆ. ಏನಿದು ಅಂತ ಹೇಳ್ಬಿಟ್ಟು ನಮ್ಮ ಚೀಫ್ನ ಫ್ರೆಂಡ್ ಇರ್ತಾನಲ್ವ ಅವನು ಮುಂದೆ ಬರ್ತಾ ಇರಬೇಕಾದ್ರೆ ಒಂದು ವಿಚಿತ್ರವಾದಂಥ ಒಂದು ತಲೆಬುರುಡೆ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಕ್ರೂರವಾಗಿ ಇರುತ್ತೆ ಅಂದರೆ ಆ ಬುರುಡೆ ಹೇಳೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ಕ್ರೂರವಾಗಿರುತ್ತೆ. ಅದಾದಮೇಲೆ ನಮ್ಮ ಇವನಿರ್ತಾನೆ ಬಾಸ್, ಅವನು ಅವ್ರ ಅಪ್ಪನ ಹತ್ರಕ್ಕೆ ಮಾತಾಡ್ತಾರೋಕೆ ಬಂದುಬಿಡುತ್ತೆ. ನೀನು ಬೇಗ ಸತ್ತೋಗ್ಬಿಡು, ನನಗೆ ತುಂಬಾ ಪ್ರಾಬ್ಲಮ್ ಆಗಿದೆ, ನಿನ್ನಿಂದನೇ ಇದು ಕಷ್ಟ ಇಲ್ಲ, ಈ ಕಟ್ಟಿಗಳಿಗೆ ಅವ್ರನ್ನ ಮಿಷನ್ಗೆ ಕಳಿಸಿದ್ದೀನಿ, ನಾನು ಏನು ಮಾಡಬೇಕು ಅಂತ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನಿಗೆ ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ. ಅವಾಗ ಅವರ ಫಾದರ್ ಇರ್ತಾರಲ್ವ, ನಾನು ಕಟ್ಟಿಯಾಳಲ್ಲಿ ಮಾಡಿದಂಥ ಮಿಷನ್ನು ಇವಾಗಲೂ ಸಹ ಸಕ್ಸಸ್ಸನ್ನು ಕಂಡಿಲ್ಲ, ಈ ಫೈಲ್ನ ನೋಡು ನಿನಗೆ ಎಲ್ಲ ಸಹ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಕನ್ನು ಹಾಕ್ಕೊಂಡೆ ಮಾತಾಡ್ತಾ ಇರ್ತಾನೆ. ನಮ್ಮ ಹೀರೋ ಅಂದರೆ ಬಾಸ್ ಇರ್ತಾನಲ್ಲ, ಆ ಬಾಸ್ ಬಿಟ್ಟು ಅವನು ಅದನ್ನು ತೆಗೆದುಬಿಟ್ಟು ಓದೋದಕ್ಕೆ ಶುರುವನ್ನು ಮಾಡ್ತಾನೆ. ಅದರಲ್ಲಿ ಇದ್ದಂಥ ಫೋಟೋಗಳನ್ನು ನೋಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ 1989ರಲ್ಲಿ ಸಿಂಗಾಪುರ್ ಅಂದರೆ ನಮ್ಮ ಬಾಸ್ನ ಫಾದರ್ ಇರ್ತಾನಲ್ಲ, ಅವನಿಗೆ ಏನೋ ಒಂದು ಮಿಷನ್ ಅಂದರೆ ಅವನ ಮಗನಿಗೆ ಒಂದು ಅಂದರೆ ಕಾಲನ್ನು ಕಂಡುಹಿಡಿಯೋದಕ್ಕೋಸ್ಕರ ಒಂದು ಮೆಡಿಷನನ್ನು ಕಂಡುಹಿಡಿತಾ ಇರ್ತಾನೆ. ಆ ಮೆಡಿಷನನ್ನು ಕಂಡುಹಿಡಿತಾ ಇರಬೇಕಾದ್ರೆ ಅವನಿಗೊಂದು ಇಂಟ್ ಅನ್ನೋದನ್ನು ಸಿಗ್ಬಿಡುತ್ತೆ. ಅದಲ್ಲದೆ ಇಲಿಗಳಿಗೆ ಅವನು ಇಂಜೆಕ್ಷನ್ನ ಮಾಡ್ತಾ ಇರ್ತಾನೆ. ಆ ಇಂಜೆಕ್ಷನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಔಷಧಿ ಅನ್ನೋದು ಸಿಕ್ಬಿಡುತ್ತೆ. ಆದರೆ ಅದು ಕಟ್ಟಿಯಾಳಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅವನೇ ಸಹ ಹೇಳ್ತಾನೆ ಕೂಡ. ಅದಾದಮೇಲೆ ನೆಕ್ಸ್ಟ್ ಸೀನ್ ಬಂದುಬಿಟ್ಟು ಕಟ್ಟಿಯಾಳಿಗೆ ಬಂದುಬಿಡುತ್ತೆ. ನಮ್ಮ ಹೀರೋ ಇರ್ತಾನಲ್ಲ ಅವನ ವೈಫ್ನ ಹುಡ್ಕೊಂಡು ಬರ್ತಾ ಇರ್ತಾನೆ. ಅದಾದಮೇಲೆ ಅವಾಗನಿಂದ ಏನೋ ಆಗ್ತಾಯಿದೆ ಅಂತ ಹೇಳಿದ್ರೆ, ಆದರೆ ಈ ಥರ ಯಾಕೆ ಸರ್ ಎಲ್ಲ ಪಾಳು ಬಿದ್ದೋಗಿದೆ ಇಡೀ ಊರೇ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ 1991ಕ್ಕೆ ಕಟ್ಟಿಯಾಳು ಹೋಗ್ಬಿಡುತ್ತೆ. ಇಲ್ಲಿರುವಂಥ ಜನ ಎಲ್ಲ ತುಂಬ ಚೆನ್ನಾಗಿ ವ್ಯವಸಾಯನ ಮಾಡಿಕೊಂಡು ಬದುಕ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ದಿವಸ ಇವರ ಮನೆಗಳನ್ನೆಲ್ಲ ಯಾರೋ ಕೆಡಿಸ್ಬಿಡ್ತಾರೆ, ಅಂದರೆ ಉಲ್ಟಿಸ್ಬಿಡ್ತಾರೆ ಕೂಡ. ಉಲ್ಟಿಸಾದ್ಮೇಲೆ ಅದು ಊರಿನ ಮುಖ್ಯಸ್ಥ ಮಾಡಿದ್ದು, ಅಂದರೆ ಆ ವಿಲ್ಲನ್ನೇ ಮಾಡಿದ್ದು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಅವ್ರ ಊರ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಕೇಳೋದಕ್ಕೆ ಬರ್ತಾರೆ, ಯಾರು ನಾನೇನೋ ಮಾಡಿದೆ ನಿಮಗೆ, ನಾನೇ ಯಾಕೋ ಉಳಿಸ್ಲಿ ನಿಮ್ಮ ಮನೆಗಳನ್ನು, ನನಗೇನು ಇದೇನೋ ಅದೇನೋ ಅಂತ ಸಿಕ್ಕಾಪಟ್ಟೆ ಬೈಯೋದಕ್ಕೆ ಶುರುವನ್ನು ಮಾಡಿಬಿಡ್ತಾನೆ. ಅಂದರೆ ಊರಿನ ಜನರ ಮಾತನ್ನು ಕೇಳ್ಬಿಟ್ಟು ಇವನು ಸಿಕ್ಕಾಪಟ್ಟೆ ಬೈಯೋದಕ್ಕೆ ಶುರುವನ್ನು ಬೇಕು ಅಂದರೆ ಇಡೀ ಊರನ್ನ ಕೊಂಡ್ಕೊತೀನಿ, ನಿಮ್ಮ ಮನೆಗಳನ್ನು ಕೆಡಿಸೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ
ಅವನ ಊರಿಗೆ ಬಂದಂಥ ಅವನ ಮಗ ಅಂದರೆ ಇವನು ಬೇರೆ ಯಾರು ಅಲ್ಲ, ಜಾರ್ಜ್ ಅವನ ಮಗನೇ, ಮುಖ್ಯಸ್ಥನ ಮಗನೇ ಬಂದಂತ ಕೇಳಿದವನು, ನೀನೇ ಅಪ್ಪ ಅಂದರೆ ಸಾಯಿಸೋದಕ್ಕೆ ಹೇಳಿದ್ದು, ಅಂದರೆ ಕೆಡಿಸೋದಕ್ಕೆ ಹೇಳಿದ್ದು ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀನು ಇವ್ರ ಜೊತೆನೇ ಸೇರಿಕೊಂಡು ನೀನು ಹಂಗೇನೆ ಹಾಳಾಗೋಗು, ನನ್ನ ಮಗ ಬರಬೇಡ ಅಂತ ಹೇಳ್ತಾನೆ. ಅವಾಗ ಅವರ ಮಾತನ್ನು ಕೇಳಿಸ್ಕೊಂಡು ಅವರ ಫಾದರ್ ಕತ್ತನ್ನು ಕುಯ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾಳೆ ಕೂಡ. ಅಂದರೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ, ಆದರೆ ಅವಳು ಸತ್ತೋಗಿರೋದಿಲ್ಲ, ಬದುಕಿರ್ತಾಳೆ. ಆದರೆ ಅದು ಮುಂದೆನೇ ಗೊತ್ತಾಗೋದು ಕೂಡ. ಇಲ್ಲಿರುವಂಥ ಜನ ಇಲ್ಲಿ ಇನ್ನೇನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಊರು ಬಿಟ್ಟು ನಾವು ವಲಸೆನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಇದೇನೇ ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳ್ತಾನೆ ನಮ್ಮ ಫ್ರೆಂಡು. ಅಂದರೆ ಊರಿನ ಜನ ಎಲ್ಲ ಬಿಟ್ಟು ಹೋಗಾದ್ಮೇಲೆ ಇಲ್ಲಿರುವಂಥ ಪೂರ್ತಿ ಮನೆಗಳೆಲ್ಲ ಪೂರ್ತಿಯಾಗಿ ಕೆಡಬಿಟ್ಟು ಇಲ್ಲಿ ಏನೋ ಒಂದು ನಡೆದ್ಬಿಟ್ಟಿದೆ, ಅದು ನಮಗೇನೋ ಅಂತ ಗೊತ್ತಿಲ್ಲ ಕೂಡ. ಇಲ್ಲಿ ನೋಡಿದ್ರೆ ಆ ತಲೆಬಿಡೆಯನ್ನು ಇಟ್ಕೊಂಡು ನಮ್ಮ ಸೈಂಟಿಸ್ಟ್ ಇರ್ತಾರಲ್ವ, ಏನೇನೋ ಮಾಡ್ತಾಯಿದ್ದಾರೆ. ಅಥವಾ ಅದು ನೋಡಿಬಿಟ್ರೆ ಗುರು ಯಪ್ಪ ಅನಿಸ್ಬಿಡುತ್ತೆ. ಅದಾದಮೇಲೆ ನಮ್ಮ ಸೈಂಟಿಸ್ಟ್ ಫ್ರೆಂಡ್ ಇರ್ತಾನಲ್ವ, ಅವನು ಹೇಳ್ತಾ ಇರ್ತಾನೆ, ಸರ್ ಇದು ತುಂಬ ಅಂದರೆ ಇದು 2 ವಾರದ ಹಿಂದೆ ಅಂತ ಗೊತ್ತಾಗ್ತಾ ಇದೆ, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಬಿಡಿ ಅದನ್ನ ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಚೀಫು ಅಲ್ಲಿಂದ ಓಡೋದಕ್ಕೆ ಶುರುವನ್ನು ಮಾಡ್ತಾನೆ ಮತ್ತೆ ಕೂಡ. ಅಂದರೆ ಇನ್ನೊಂದು ಸಲ ಅವೆಲ್ಲ ಮುಗ್ದಿಲ್ಲ, ಅಂದರೆ ನಮ್ಮ ಚೀಫು ಇನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದು ಸಿಕ್ಕಿರೋದು ಬರೀ ತಲೆಬುರುಡೆ ಮಾತ್ರನೇ, ಇನ್ನೂ ಅವ್ರೇನಾದರೂ ಅನ್ನೋದು ಗೊತ್ತಾಗಿಲ್ಲ ಅಲ್ವಾ. ಹಂಗಾಗಿನೇ ನಮ್ಮ ಚೀಫು ಸರಿ ಬಿಟ್ಬಿಡು, ಅಲ್ಲಿಂದ ಹೊರಟು ಹೋಗ್ಬಿಡೋಣ, ಅಂದರೆ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡೋದಕ್ಕೆ ಹೊರಟ್ಬಿಟ್ಟು ಮುಂದೆ ಬಂದುಬಿಡ್ತಾರೆ. ಹಂಗೆ ಮುಂದೆ ಬರ್ತಾ ಇರಬೇಕಾದ್ರೆ ಏನೋ ಒಂದು ನೋಡಿಬಿಡ್ತಾರೆ. ಅಂದರೆ ಒಂಥರ ಬುರುಡೆ ಇರುತ್ತಲ್ವ, ಅಂದರೆ ಮನುಷ್ಯ, ಆದರೆ 3 ಜನ ಬಂದಿರೋರು, ಅದರಲ್ಲಿ ಇನ್ನೊಬ್ಬನ್ನ ನೋಡ್ತಾರೆ, ಅಂದರೆ ಮರಕ್ಕೆ ಹೊಡೆದ್ಬಿಟ್ಟು ನೆತಾಕ್ಬಿಟ್ಟಿದ್ದಾರೆ ಅವನ್ನ. ಅದಾದಮೇಲೆ ಏನೋ ಒಂದು ಶಬ್ದ, ಎಲ್ಲರೂ ಸಗನ್ನ ಏಮನ್ನು ಮಾಡೋದಕ್ಕೆ ಶುರುವನ್ನು ಮಾಡಿಬಿಡ್ತಾರೆ ಅಲ್ಲಿರುವಂಥ ಪೂರ್ತಿ ಜನ. ಏನೋ ಒಂದು ಎಲ್ಲರೂ ಸಹ ಗುಡ್ಡಿಗೆ ಬಂದುಬಿಡ್ತಾರೆ, ಏನೋ ಒಂದು ಶಬ್ದ ಬರ್ತಾಯಿದೆ, ಅದು ಏನು ಗೊತ್ತಾಗ್ತಾ ಇಲ್ವೇ ಅಂತ ಹೇಳ್ಬಿಟ್ಟು ಏನೋ ಒಂದು ಬಂದುಬಿಟ್ಟು, ಅಂದರೆ ಎಂಥದೋ ಒಂದು ಪ್ರಾಣಿ ಥರ ಬಂದುಬಿಟ್ಟು ಒಬ್ಬನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಸೋಲ್ಜರ್ನ, ಅಂದರೆ ಚೀಫ್ನ ಫ್ರೆಂಡನ್ನು ಇದ್ದಕ್ಕಿದ್ದಂಗೆ ಮರದ ಮೇಲೆ ಎಳ್ಕೊಂಡು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಎಲ್ಲರೂ ಸಹ ಶೂಟನ್ನು ಮಾಡ್ತಾರೆ, ಆದರೆ ಅದು ಸಿಗೋದೇ ಇಲ್ಲ. ಒಂಥರ ಶಬ್ದವನ್ನು ಮಾಡ್ಕೊಂಬಿಟ್ಟು ಅದನ್ನ ಪೂರ್ತಿಯಾಗಿ ಕಾಡನ್ನೇ ಸುತ್ತಿಸ್ಕೊಂಡು ಕರ್ಕೊಬಂದುಬಿಟ್ಟು ಅವನ್ನ ಅಲ್ಲೇ ಸಾಯಿಸಾಕ್ಬಿಡುತ್ತೆ. ಅದೆಷ್ಟು ವಿಕಾರವಾಗಿ ಸಾಯಿಸಿತ್ತು ಅಂದರೆ, ಅವ್ನ ಗಂಟ್ಲ ಇರ್ತಲ್ಲ, ಆ ಗಂಟ್ಲನ್ನೇ ಕತ್ತರಿಸಾಕ್ಬಿಟ್ಟಿರುತ್ತೆ ಗುರು. ಆ ಲೆವೆಲ್ಗೆ ಅದು ಇದು ಮಾಡುತ್ತಾ. ಇದಾದಮೇಲೆ ಇವರೆಲ್ಲ ಶೂಟನ್ನು ಮಾಡ್ತಾರೆ, ಆದರೆ ಶೂಟ್ ಮಾಡಿದ್ರೆ ಅದು ಸಿಗೋವಂಥ ಪ್ರಾಣಿನ ಸಿಗೋದೇ ಇಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಅದಾದಮೇಲೆ ಅವನ ಫ್ರೆಂಡ್ ಇರ್ತಾನಲ್ವ, ಅವನ ಫ್ರೆಂಡನ್ನು ಅಂತ್ಯ ಸಂಸ್ಕಾರವನ್ನು ಇವರೇನೇ ಸಹ ಮಾಡಬೇಕಾದಂಥ ಪರಿಸ್ಥಿತಿ, ಯಾಕಂದರೆ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಇವರೇನೇ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಿಬಿಡ್ತಾರೆ ಕೂಡ. ಅದು ಯಾವ ಥರ ಅಂದರೆ ಕಲ್ಲಲ್ಲಿ ಮುಚ್ಚಿಬಿಟ್ಟು ಅವನ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಅದಾದಮೇಲೆ ಮತ್ತೆ ನಮ್ಮ ಕಟ್ಟಿ ಆಳ್ಗೆನೇ ಬಂದುಬಿಡುತ್ತೆ ಕತೆ ಪೂರ್ತಿಯಾಗಿ. ಇಲ್ಲಿ ಬಂದಂಥ ನಮ್ಮ ಕತೆ
ಅದಾದಮೇಲೆ ಒಂದು ಪ್ರಾಣಿಗಳು ಎಲ್ಲ ಅಟ್ಟಿಸ್ಕೊಂಡು ಬರ್ತಾ ಇದ್ದಾವೆ. ನಮ್ಮ ಹೀರೋ ಅವನ ಫ್ರೆಂಡು ಎಲ್ಲರನ್ನೂ ಸಹ ಅಟ್ಟಿಸ್ಕೊಂಡು ಪ್ರಾಣಿಗಳು ಅಂದರೆ ನಾಯಿಗಳು ಜೋಂಬಿ ನಾಯಿಗಳು ಬಂದುಬಿಟ್ಟು ಅವರೊಂದು ಇದರೊಳಗೆ ಅಂದರೆ ಬಾವಿ ಒಳಗೆ ಬಿದ್ದುಬಿಡ್ತಾರೆ. ಅದಾದಮೇಲೆ ತುಂಬಾ ಬೊಗಳ್ತವೆ ನಮ್ಮ ನಾಯಿಗಳು, ಅಂದರೆ ಜೋಂಬಿ ನಾಯಿಗಳು ಬೇರೆವಲ್ವ. ಬೊಗಳ್ತಾ ಇರಬೇಕಾದ್ರೆ ಇಲ್ಲಿಗೇನೆ ಎಪಿಸೋಡ್ 3 ಅಂದರೆ 3 ಎಪಿಸೋಡು ಮುಕ್ತಾಯವಾಗುತ್ತೆ. ಇನ್ನು ನೆಕ್ಸ್ಟು ಪಾರ್ಟಲ್ಲಿ ಇನ್ನು ಮಿಕ್ಕಿದಂಥ 3 ಎಪಿಸೋಡ್ಗಳನ್ನು ಎಕ್ಸ್ಪ್ಲೈನನ್ನು ಮಾಡ್ತೀನಿ. ಇದೇ ಥರ ವೀಡಿಯೋನ ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾದಂಥ ಕೆಲಸ ಏನೂ ಇಲ್ಲ, ಏನಪ್ಪ ಅಂದರೆ ಮ್ಯಾಜಿಕನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಮೂವಿಗಳನ್ನ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತಿರೋ ಥರ ನಾನು ನೋಡ್ಕೊತೀನಿ ಅಂತ ಪ್ರಾಮಿಸನ್ನು ಮಾಡ್ತಾಯಿದ್ದೀನಿ ಕೂಡ. ಯಾಕೆಂದರೆ ನಿಮಗೆ ಸಂತೃಪ್ತಿಯನ್ನು ಕೊಡೋದೇ ನಮ್ಮ ಕರ್ತವ್ಯ. ಎನಿವೇ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.